ಸತ್ಯ ಆಚೆ ಬರೋಕ್ ಶುರುವಾದಾಗ ಹೇಗೆ ಒಟ್ಟಿಗೆ ಇದ್ದವರೆಲ್ಲ ದೂರ ಆಗ್ಲಿಕ್ಕೆ ಶುರು ಮಾಡ್ತಾರೆ ಅನ್ನೋದಕ್ಕೆ ಈ ಚಿನ್ನಯ್ಯನ ಪ್ರಕರಣ ಕೂಡ ಸಾಕ್ಷಿಯಾಗಿ ನಿಲ್ತಿದೆ. ಆತನನ್ನ ಕರ್ಕೊಂಡು ಬರೋ ಸಂದರ್ಭದಲ್ಲಿ ಆ ಬಿಳಿ ಬಣ್ಣದ ಕಾರ್ ಏನು, ಆತನಿಗೆ ವಕೀಲರು ಜೊತೆಗೆ ಪ್ರೊಟೆಕ್ಷನ್ ಏನು. ಆದ್ರೆ ಈಗ ಯಾವಾಗ ಈತ ಸುಳ್ಳು ಹೇಳಿ ತಗಲಾಕೊಂಡಿದ್ದಾನೆ ಅನ್ನೋದು ಗೊತ್ತಾಗೋಯ್ತು, ಈತನ ಪರವಾಗಿ ನಿಂತು ಮಾತನಾಡುವವರೇ ಇಲ್ಲ. ಈಗಲೂ ಕೂಡ SIT ಅಧಿಕಾರಿಗಳು ಈಲ್ಡ್ ಆಗಿದ್ದಾರೆ. ಪೊಲೀಸರು ಯಾರಿಗೋ ಒತ್ತಡದಿಂದ ವರ್ಕ್ ಮಾಡಿದ್ದಾರೆ. ಹಿಂಗ್ ಯಾರು ಕೂಡ ಬಾಯ್ ಬಡ್ಕೊಳ್ತಿಲ್ವಲ್ಲ. ಏಕಾಂಗಿ ಆಗ್ಬಿಟ್ಟಿದ್ದಾನೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ. 10 ದಿನಗಳ ಕಾಲ SIT ಕಸ್ಟಡಿಗೆ 10 ದಿನಗಳ ಕಾಲ SIT ಕಸ್ಟಡಿಗೆ ನೀಡಿದೆ ಬೆಳ್ತಂಗಡಿ ಕೋರ್ಟ್. ನ್ಯಾಯಾಲಯದ ಮುಂದೆ ಈತನನ್ನ ಹಾಜರುಪಡಿಸಲಾಗಿತ್ತು. 10 ದಿನಗಳ ಕಾಲ ಈತನ ವಿಚಾರಣೆಯನ್ನ ನಡೆಸಲಿಕ್ಕೆ SITಗೆ ಅನುಮತಿ ಕೊಟ್ಟಿದೆ ಕೋರ್ಟ್. ವೀಕ್ಷಕರೇ, SIT ತನಿಖೆ ಪ್ರಾರಂಭವಾಗಿ ತಿಂಗಳಿಗಿಂತ ಹೆಚ್ಚಿಗೆ ಸಮಯ ಆಯ್ತು. ಆದ್ರೆ ಈ 10 ದಿನಗಳ ತನಿಖೆಗೂ ಈ ಹಿಂದೆ 1 ತಿಂಗಳು ಕಾಲ ನಡೆದ ತನಿಖೆಗೂ ವ್ಯತ್ಯಾಸ ಏನಂದ್ರೆ, 1 ತಿಂಗಳು ಈತ ಕರೆದ ಕಡೆಗೆ, ಈತ ತೋರಿಸಿದ ಕಡೆಗೆ SIT ಅಧಿಕಾರಿಗಳು ಹೋಗ್ಬೇಕಾಗಿತ್ತು. ಆದ್ರೆ ಇನ್ನು ಈ 10 ದಿನ SIT ಅಧಿಕಾರಿಗಳು ಕೂತ್ಕೋ ಚಿನ್ನಯ್ಯ ಅಂದ್ರೆ ಕೂತ್ಕೋಬೇಕು, ನಿಂತ್ಕೋ ಚಿನ್ನಯ್ಯ ಅಂದ್ರೆ ನಿಂತ್ಕೋಬೇಕು, ಸುಳ್ಳು ಹೇಳೋ ಚಿನ್ನಯ್ಯ ಅಂತಂದ್ರೆ ಸುಳ್ಳು ಹೇಳೋದನ್ನ ನಿಲ್ಲಿಸಿ ಸತ್ಯ ಬಾಯ್ ಬಿಡಬೇಕು. ಸತ್ಯ ಬಾಯ್ ಬಿಡದೆ ಹೋದ್ರೆ SIT ಅಧಿಕಾರಿಗಳ ಅಸಲಿ ಪವರ್ ಏನು ಅನ್ನೋದ್ರ ಸತ್ಯ ದರ್ಶನ ಚಿನ್ನಯ್ಯನಿಗೆ ಆಗುತ್ತೆ. 10 ದಿನಗಳ ಕಾಲ SIT ಕಸ್ಟಡಿಗೆ ಕೊಡಿ ಅಂತ ಹೇಳಿ ಮನವಿ ಮಾಡಿಕೊಳ್ಳಲಾಗಿದೆಯಂತೆ. ಬಹುತೇಕ ಕೋರ್ಟ್ ಪುರಸ್ಕರಿಸುವ ಸಾಧ್ಯತೆ ಇದೆ. ಅದಲ್ಲೇ ಇರುವ ಆಪ್ಷನ್ ಕೂಡ ಇದೆ. ಕಾದ್ ನೋಡೋಣ ಏನಾಗುತ್ತೆ ಅಂತ ಹೇಳಿ. ಕೀರ್ತಿ ಅವರೇ, 1 ತಿಂಗಳ ಕಾಲ ತನಿಖೆ ಆಯ್ತು. ಈತ ಪಾಯಿಂಟ್ ನಂಬರ್ 11 ಸತ್ಯ ಆಚೆ ಬರೋಕ್ ಶುರುವಾದಾಗ ಹೇಗೆ ಒಟ್ಟಿಗೆ ಇದ್ದವರೆಲ್ಲ ದೂರ ಆಗ್ಲಿಕ್ಕೆ ಶುರು ಮಾಡ್ತಾರೆ ಅನ್ನೋದಕ್ಕೆ ಈ ಚಿನ್ನಯ್ಯನ ಪ್ರಕರಣ ಕೂಡ ಸಾಕ್ಷಿಯಾಗಿ ನಿಲ್ತಿದೆ. ಆತನನ್ನ ಕರ್ಕೊಂಡು ಬರೋ ಸಂದರ್ಭದಲ್ಲಿ ಆ ಬಿಳಿ ಬಣ್ಣದ ಕಾರ್ ಏನು, ಆತನಿಗೆ ವಕೀಲರು ಜೊತೆಗೆ ಪ್ರೊಟೆಕ್ಷನ್ ಏನು. ಆದ್ರೆ ಈಗ ಯಾವಾಗ ಈತ ಸುಳ್ಳು ಹೇಳಿ ತಗಲಾಕೊಂಡಿದ್ದಾನೆ ಅನ್ನೋದು ಗೊತ್ತಾಗೋಯ್ತು, ಈತನ ಪರವಾಗಿ ನಿಂತು ಮಾತನಾಡುವವರೇ ಇಲ್ಲ. ಈಗಲೂ ಕೂಡ SIT ಅಧಿಕಾರಿಗಳು ಈಲ್ಡ್ ಆಗಿದ್ದಾರೆ. ಪೊಲೀಸರು ಯಾರಿಗೋ ಒತ್ತಡದಿಂದ ವರ್ಕ್ ಮಾಡಿದ್ದಾರೆ. ಹಿಂಗ್ ಯಾರು ಕೂಡ ಬಾಯ್ ಬಡ್ಕೊಳ್ತಿಲ್ವಲ್ಲ. ಏಕಾಂಗಿ ಆಗ್ಬಿಟ್ಟಿದ್ದಾನೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ. 10 ದಿನಗಳ ಕಾಲ SIT ಕಸ್ಟಡಿಗೆ 10 ದಿನಗಳ ಕಾಲ SIT ಕಸ್ಟಡಿಗೆ ನೀಡಿದೆ ಬೆಳ್ತಂಗಡಿ ಕೋರ್ಟ್. ನ್ಯಾಯಾಲಯದ ಮುಂದೆ ಈತನನ್ನ ಹಾಜರುಪಡಿಸಲಾಗಿತ್ತು. 10 ದಿನಗಳ ಕಾಲ ಈತನ ವಿಚಾರಣೆಯನ್ನ ನಡೆಸಲಿಕ್ಕೆ SITಗೆ ಅನುಮತಿ ಕೊಟ್ಟಿದೆ ಕೋರ್ಟ್. ವೀಕ್ಷಕರೇ, SIT ತನಿಖೆ ಪ್ರಾರಂಭವಾಗಿ ತಿಂಗಳಿಗಿಂತ ಹೆಚ್ಚಿಗೆ ಸಮಯ ಆಯ್ತು. ಆದ್ರೆ ಈ 10 ದಿನಗಳ ತನಿಖೆಗೂ ಈ ಹಿಂದೆ 1 ತಿಂಗಳು ಕಾಲ ನಡೆದ ತನಿಖೆಗೂ ವ್ಯತ್ಯಾಸ ಏನಂದ್ರೆ, 1 ತಿಂಗಳು ಈತ ಕರೆದ ಕಡೆಗೆ, ಈತ ತೋರಿಸಿದ ಕಡೆಗೆ SIT ಅಧಿಕಾರಿಗಳು ಹೋಗ್ಬೇಕಾಗಿತ್ತು. ಆದ್ರೆ ಇನ್ನು ಈ 10 ದಿನ SIT ಅಧಿಕಾರಿಗಳು ಕೂತ್ಕೋ ಚಿನ್ನಯ್ಯ ಅಂದ್ರೆ ಕೂತ್ಕೋಬೇಕು, ನಿಂತ್ಕೋ ಚಿನ್ನಯ್ಯ ಅಂದ್ರೆ ನಿಂತ್ಕೋಬೇಕು, ಸುಳ್ಳು ಹೇಳೋ ಚಿನ್ನಯ್ಯ ಅಂತಂದ್ರೆ ಸುಳ್ಳು ಹೇಳೋದನ್ನ ನಿಲ್ಲಿಸಿ ಸತ್ಯ ಬಾಯ್ ಬಿಡಬೇಕು. ಸತ್ಯ ಬಾಯ್ ಬಿಡದೆ ಹೋದ್ರೆ SIT ಅಧಿಕಾರಿಗಳ ಅಸಲಿ ಪವರ್ ಏನು ಅನ್ನೋದ್ರ ಸತ್ಯ ದರ್ಶನ ಚಿನ್ನಯ್ಯನಿಗೆ ಆಗುತ್ತೆ. 10 ದಿನಗಳ ಕಾಲ SIT ಕಸ್ಟಡಿಗೆ ಕೊಡಿ ಅಂತ ಹೇಳಿ ಮನವಿ ಮಾಡಿಕೊಳ್ಳಲಾಗಿದೆಯಂತೆ. ಬಹುತೇಕ ಕೋರ್ಟ್ ಪುರಸ್ಕರಿಸುವ ಸಾಧ್ಯತೆ ಇದೆ. ಅದಲ್ಲೇ ಇರುವ ಆಪ್ಷನ್ ಕೂಡ ಇದೆ. ಕಾದ್ ನೋಡೋಣ ಏನಾಗುತ್ತೆ ಅಂತ ಹೇಳಿ. ಕೀರ್ತಿ ಅವರೇ, 1 ತಿಂಗಳ ಕಾಲ ತನಿಖೆ ಆಯ್ತು. ಈತ ಪಾಯಿಂಟ್ ನಂಬರ್ 11 ಸತ್ಯ ಆಚೆ ಬರೋಕ್ ಶುರುವಾದಾಗ ಹೇಗೆ ಒಟ್ಟಿಗೆ ಇದ್ದವರೆಲ್ಲ ದೂರ ಆಗ್ಲಿಕ್ಕೆ ಶುರು ಮಾಡ್ತಾರೆ ಅನ್ನೋದಕ್ಕೆ ಈ ಚಿನ್ನಯ್ಯನ ಪ್ರಕರಣ ಕೂಡ ಸಾಕ್ಷಿಯಾಗಿ ನಿಲ್ತಿದೆ. ಆತನನ್ನ ಕರ್ಕೊಂಡು ಬರೋ ಸಂದರ್ಭದಲ್ಲಿ ಆ ಬಿಳಿ ಬಣ್ಣದ ಕಾರ್ ಏನು, ಆತನಿಗೆ ವಕೀಲರು ಜೊತೆಗೆ ಪ್ರೊಟೆಕ್ಷನ್ ಏನು. ಆದ್ರೆ ಈಗ ಯಾವಾಗ ಈತ ಸುಳ್ಳು ಹೇಳಿ ತಗಲಾಕೊಂಡಿದ್ದಾನೆ ಅನ್ನೋದು ಗೊತ್ತಾಗೋಯ್ತು, ಈತನ ಪರವಾಗಿ ನಿಂತು ಮಾತನಾಡುವವರೇ ಇಲ್ಲ. ಈಗಲೂ ಕೂಡ SIT ಅಧಿಕಾರಿಗಳು ಈಲ್ಡ್ ಆಗಿದ್ದಾರೆ. ಪೊಲೀಸರು ಯಾರಿಗೋ ಒತ್ತಡದಿಂದ ವರ್ಕ್ ಮಾಡಿದ್ದಾರೆ. ಹಿಂಗ್ ಯಾರು ಕೂಡ ಬಾಯ್ ಬಡ್ಕೊಳ್ತಿಲ್ವಲ್ಲ. ಏಕಾಂಗಿ ಆಗ್ಬಿಟ್ಟಿದ್ದಾನೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ. 10 ದಿನಗಳ ಕಾಲ SIT ಕಸ್ಟಡಿಗೆ 10 ದಿನಗಳ ಕಾಲ SIT ಕಸ್ಟಡಿಗೆ ನೀಡಿದೆ ಬೆಳ್ತಂಗಡಿ ಕೋರ್ಟ್. ನ್ಯಾಯಾಲಯದ ಮುಂದೆ ಈತನನ್ನ ಹಾಜರುಪಡಿಸಲಾಗಿತ್ತು. 10 ದಿನಗಳ ಕಾಲ ಈತನ ವಿಚಾರಣೆಯನ್ನ ನಡೆಸಲಿಕ್ಕೆ SITಗೆ ಅನುಮತಿ ಕೊಟ್ಟಿದೆ ಕೋರ್ಟ್. ವೀಕ್ಷಕರೇ, SIT ತನಿಖೆ ಪ್ರಾರಂಭವಾಗಿ ತಿಂಗಳಿಗಿಂತ ಹೆಚ್ಚಿಗೆ ಸಮಯ ಆಯ್ತು. ಆದ್ರೆ
ಈ 10 ದಿನಗಳ ತನಿಖೆಗೂ ಈ ಹಿಂದೆ 1 ತಿಂಗಳು ಕಾಲ ನಡೆದ ತನಿಖೆಗೂ ವ್ಯತ್ಯಾಸ ಏನಂದ್ರೆ 1 ತಿಂಗಳು ಈತ ಕರೆದ ಕಡೆಗೆ ಈತ ತೋರಿಸಿದ ಕಡೆಗೆ ಎಸ್ಐಟಿ ಅಧಿಕಾರಿಗಳು ಹೋಗಬೇಕಾಗಿತ್ತು. ಆದ್ರೆ ಇನ್ನೀ 10 ದಿನ ಎಸ್ಐಟಿ ಅಧಿಕಾರಿಗಳು ಕೂತ್ಕೋ ಚಿನ್ನಯ್ಯ ಅಂದ್ರೆ ಕೂತ್ಕೋಬೇಕು, ನಿಂತ್ಕೋ ಚಿನ್ನಯ್ಯ ಅಂದ್ರೆ ನಿಂತ್ಕೋಬೇಕು, ಸುಳ್ಳು ಹೇಳು ಚಿನ್ನಯ್ಯ ಅಂತಂದ್ರೆ ಸುಳ್ಳು ಹೇಳೋದನ್ನ ನಿಲ್ಲಿಸಿ ಸತ್ಯ ಬಾಯ್ ಬಿಡಬೇಕು. ಸತ್ಯ ಬಾಯ್ ಬಿಡದೆ ಹೋದ್ರೆ ಎಸ್ಐಟಿ ಅಧಿಕಾರಿಗಳ ಅಸಲಿ ಪವರ್ ಏನು ಅನ್ನೋದ್ರ ಸತ್ಯ ದರ್ಶನ ಚಿನ್ನಯ್ಯನಿಗೆ ಆಗುತ್ತೆ. 10 ದಿನಗಳ ಕಾಲ ಎಸ್ಐಟಿ ಕಸ್ಟಡಿಗೆ ಕೊಡಿ ಅಂತ ಹೇಳಿ ಮನವಿ ಮಾಡಿಕೊಳ್ಳಲಾಗಿದೆಯಂತೆ. ಬಹುತೇಕ ಕೋರ್ಟ್ ಪುರಸ್ಕರಿಸುವ ಸಾಧ್ಯತೆ ಇದೆ. ಅದಲ್ಲೇ ಇರುವ ಆಪ್ಷನ್ ಕೂಡ ಇದೆ. ಕಾದ್ ನೋಡೋಣ ಏನಾಗುತ್ತೆ ಅಂತ ಹೇಳಿ. ಕೀರ್ತಿ ಅವರೇ, 1 ತಿಂಗಳ ಕಾಲ ತನಿಖೆ ಆಯಿತು. ಈತ ಪಾಯಿಂಟ್ ನಂಬರ್ 11 ಸತ್ಯ ಆಚೆ ಬರೋಕ್ ಶುರುವಾದಾಗ ಹೇಗೆ ಒಟ್ಟಿಗೆ ಇದ್ದವರೆಲ್ಲ ದೂರ ಆಗ್ಲಿಕ್ಕೆ ಶುರು ಮಾಡ್ತಾರೆ ಅನ್ನೋದಕ್ಕೆ ಈ ಚಿನ್ನಯ್ಯನ ಪ್ರಕರಣ ಕೂಡ ಸಾಕ್ಷಿಯಾಗಿ ನಿಲ್ತಿದೆ. ಆತನನ್ನ ಕರ್ಕೊಂಡು ಬರೋ ಸಂದರ್ಭದಲ್ಲಿ ಆ ಬಿಳಿ ಬಣ್ಣದ ಕಾರ್ ಏನು, ಆತನಿಗೆ ವಕೀಲರು ಜೊತೆಗೆ ಪ್ರೊಟೆಕ್ಷನ್ ಏನು. ಆದ್ರೆ ಈಗ ಯಾವಾಗ ಈತ ಸುಳ್ಳು ಹೇಳಿ ತಗಲಾಕೊಂಡಿದ್ದಾನೆ ಅನ್ನೋದು ಗೊತ್ತಾಗೋಯ್ತು, ಈತನ ಪರವಾಗಿ ನಿಂತು ಮಾತನಾಡುವವರೇ ಇಲ್ಲ. ಈಗಲೂ ಕೂಡ ಎಸ್ಐಟಿ ಅಧಿಕಾರಿಗಳು ಈಲ್ಡ್ ಆಗಿದ್ದಾರೆ. ಪೊಲೀಸರು ಯಾರ್ದೋ ಒತ್ತಡದಿಂದ ವರ್ಕ್ ಮಾಡಿದ್ದಾರೆ. ಹಿಂಗ್ ಯಾರು ಕೂಡ ಬಾಯ್ ಬಡ್ಕೊಳ್ತಿಲ್ವಲ್ಲ. ಏಕಾಂಗಿ ಆಗ್ಬಿಟ್ಟಿದ್ದಾನೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ. 10 ದಿನಗಳ ಕಾಲ ಎಸ್ಐಟಿ ಕಸ್ಟಡಿಗೆ 10 ದಿನಗಳ ಕಾಲ ಎಸ್ಐಟಿ ಕಸ್ಟಡಿಗೆ ನೀಡಿದೆ ಬೆಳ್ತಂಗಡಿ ಕೋರ್ಟ್. ನ್ಯಾಯಾಲಯದ ಮುಂದೆ ಈತನನ್ನ ಹಾಜರುಪಡಿಸಲಾಗಿತ್ತು. 10 ದಿನಗಳ ಕಾಲ ಈತನ ವಿಚಾರಣೆಯನ್ನ ನಡೆಸಲಿಕ್ಕೆ ಎಸ್ಐಟಿಗೆ ಅನುಮತಿ ಕೊಟ್ಟಿದೆ ಕೋರ್ಟ್. ವೀಕ್ಷಕರೇ, ಎಸ್ಐಟಿ ತನಿಖೆ ಪ್ರಾರಂಭವಾಗಿ ತಿಂಗಳಿಗಿಂತ ಹೆಚ್ಚಿಗೆ ಸಮಯ ಆಯಿತು. ಆದ್ರೆ ಈ 10 ದಿನಗಳ ತನಿಖೆಗೂ ಈ ಹಿಂದೆ 1 ತಿಂಗಳು ಕಾಲ ನಡೆದ ತನಿಖೆಗೂ ವ್ಯತ್ಯಾಸ ಏನಂದ್ರೆ 1 ತಿಂಗಳು ಈತ ಕರೆದ ಕಡೆಗೆ ಈತ ತೋರಿಸಿದ ಕಡೆಗೆ ಎಸ್ಐಟಿ ಅಧಿಕಾರಿಗಳು ಹೋಗಬೇಕಾಗಿತ್ತು. ಆದ್ರೆ ಇನ್ನೀ 10 ದಿನ ಎಸ್ಐಟಿ ಅಧಿಕಾರಿಗಳು ಕೂತ್ಕೋ ಚಿನ್ನಯ್ಯ ಅಂದ್ರೆ ಕೂತ್ಕೋಬೇಕು, ನಿಂತ್ಕೋ ಚಿನ್ನಯ್ಯ ಅಂದ್ರೆ ನಿಂತ್ಕೋಬೇಕು, ಸುಳ್ಳು ಹೇಳು ಚಿನ್ನಯ್ಯ ಅಂತಂದ್ರೆ ಸುಳ್ಳು ಹೇಳೋದನ್ನ ನಿಲ್ಲಿಸಿ ಸತ್ಯ ಬಾಯ್ ಬಿಡಬೇಕು. ಸತ್ಯ ಬಾಯ್ ಬಿಡದೆ ಹೋದ್ರೆ ಎಸ್ಐಟಿ ಅಧಿಕಾರಿಗಳ ಅಸಲಿ ಪವರ್ ಏನು ಅನ್ನೋದ್ರ ಸತ್ಯ ದರ್ಶನ ಚಿನ್ನಯ್ಯನಿಗೆ ಆಗುತ್ತೆ. 10 ದಿನಗಳ ಕಾಲ ಎಸ್ಐಟಿ ಕಸ್ಟಡಿಗೆ ಕೊಡಿ ಅಂತ ಹೇಳಿ ಮನವಿ ಮಾಡಿಕೊಳ್ಳಲಾಗಿದೆಯಂತೆ. ಬಹುತೇಕ ಕೋರ್ಟ್ ಪುರಸ್ಕರಿಸುವ ಸಾಧ್ಯತೆ ಇದೆ. ಅದಲ್ಲೇ ಇರುವ ಆಪ್ಷನ್ ಕೂಡ ಇದೆ. ಕಾದ್ ನೋಡೋಣ ಏನಾಗುತ್ತೆ ಅಂತ ಹೇಳಿ. ಕೀರ್ತಿ ಅವರೇ, 1 ತಿಂಗಳ ಕಾಲ ತನಿಖೆ ಆಯಿತು. ಈತ ಪಾಯಿಂಟ್ ನಂಬರ್ 11 ಸತ್ಯ ಆಚೆ ಬರೋಕ್ ಶುರುವಾದಾಗ ಹೇಗೆ ಒಟ್ಟಿಗೆ ಇದ್ದವರೆಲ್ಲ ದೂರ ಆಗ್ಲಿಕ್ಕೆ ಶುರು ಮಾಡ್ತಾರೆ ಅನ್ನೋದಕ್ಕೆ ಈ ಚಿನ್ನಯ್ಯನ ಪ್ರಕರಣ ಕೂಡ ಸಾಕ್ಷಿಯಾಗಿ ನಿಲ್ತಿದೆ. ಆತನನ್ನ ಕರ್ಕೊಂಡು ಬರೋ ಸಂದರ್ಭದಲ್ಲಿ ಆ ಬಿಳಿ ಬಣ್ಣದ ಕಾರ್ ಏನು, ಆತನಿಗೆ ವಕೀಲರು ಜೊತೆಗೆ ಪ್ರೊಟೆಕ್ಷನ್ ಏನು. ಆದ್ರೆ ಈಗ ಯಾವಾಗ ಈತ ಸುಳ್ಳು ಹೇಳಿ ತಗಲಾಕೊಂಡಿದ್ದಾನೆ ಅನ್ನೋದು ಗೊತ್ತಾಗೋಯ್ತು, ಈತನ ಪರವಾಗಿ ನಿಂತು ಮಾತನಾಡುವವರೇ ಇಲ್ಲ. ಈಗಲೂ ಕೂಡ ಎಸ್ಐಟಿ ಅಧಿಕಾರಿಗಳು ಈಲ್ಡ್ ಆಗಿದ್ದಾರೆ. ಪೊಲೀಸರು ಯಾರ್ದೋ ಒತ್ತಡದಿಂದ ವರ್ಕ್ ಮಾಡಿದ್ದಾರೆ. ಹಿಂಗ್ ಯಾರು ಕೂಡ ಬಾಯ್ ಬಡ್ಕೊಳ್ತಿಲ್ವಲ್ಲ. ಏಕಾಂಗಿ ಆಗ್ಬಿಟ್ಟಿದ್ದಾನೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ. 10 ದಿನಗಳ ಕಾಲ ಎಸ್ಐಟಿ ಕಸ್ಟಡಿಗೆ 10 ದಿನಗಳ ಕಾಲ ಎಸ್ಐಟಿ ಕಸ್ಟಡಿಗೆ ನೀಡಿದೆ ಬೆಳ್ತಂಗಡಿ ಕೋರ್ಟ್. ನ್ಯಾಯಾಲಯದ ಮುಂದೆ ಈತನನ್ನ ಹಾಜರುಪಡಿಸಲಾಗಿತ್ತು. 10 ದಿನಗಳ ಕಾಲ ಈತನ ವಿಚಾರಣೆಯನ್ನ ನಡೆಸಲಿಕ್ಕೆ ಎಸ್ಐಟಿಗೆ ಅನುಮತಿ ಕೊಟ್ಟಿದೆ ಕೋರ್ಟ್. ವೀಕ್ಷಕರೇ, ಎಸ್ಐಟಿ ತನಿಖೆ ಪ್ರಾರಂಭವಾಗಿ ತಿಂಗಳಿಗಿಂತ ಹೆಚ್ಚಿಗೆ ಸಮಯ ಆಯಿತು. ಆದ್ರೆ ಈ 10 ದಿನಗಳ ತನಿಖೆಗೂ ಈ ಹಿಂದೆ 1 ತಿಂಗಳು ಕಾಲ ನಡೆದ ತನಿಖೆಗೂ ವ್ಯತ್ಯಾಸ ಏನಂದ್ರೆ 1 ತಿಂಗಳು ಈತ ಕರೆದ ಕಡೆಗೆ ಈತ ತೋರಿಸಿದ ಕಡೆಗೆ ಎಸ್ಐಟಿ ಅಧಿಕಾರಿಗಳು ಹೋಗಬೇಕಾಗಿತ್ತು. ಆದ್ರೆ ಇನ್ನೀ 10 ದಿನ ಎಸ್ಐಟಿ ಅಧಿಕಾರಿಗಳು ಕೂತ್ಕೋ ಚಿನ್ನಯ್ಯ ಅಂದ್ರೆ ಕೂತ್ಕೋಬೇಕು, ನಿಂತ್ಕೋ ಚಿನ್ನಯ್ಯ ಅಂದ್ರೆ ನಿಂತ್ಕೋಬೇಕು, ಸುಳ್ಳು ಹೇಳು ಚಿನ್ನಯ್ಯ ಅಂತಂದ್ರೆ ಸುಳ್ಳು ಹೇಳೋದನ್ನ ನಿಲ್ಲಿಸಿ ಸತ್ಯ ಬಾಯ್ ಬಿಡಬೇಕು. ಸತ್ಯ ಬಾಯ್ ಬಿಡದೆ ಹೋದ್ರೆ ಎಸ್ಐಟಿ ಅಧಿಕಾರಿಗಳ ಅಸಲಿ ಪವರ್ ಏನು ಅನ್ನೋದ್ರ ಸತ್ಯ ದರ್ಶನ ಚಿನ್ನಯ್ಯನಿಗೆ ಆಗುತ್ತೆ. 10 ದಿನಗಳ ಕಾಲ ಎಸ್ಐಟಿ ಕಸ್ಟಡಿಗೆ ಕೊಡಿ ಅಂತ ಹೇಳಿ ಮನವಿ ಮಾಡಿಕೊಳ್ಳಲಾಗಿದೆಯಂತೆ. ಬಹುತೇಕ ಕೋರ್ಟ್ ಪುರಸ್ಕರಿಸುವ ಸಾಧ್ಯತೆ ಇದೆ. ಅದಲ್ಲೇ ಇರುವ ಆಪ್ಷನ್ ಕೂಡ ಇದೆ. ಕಾದ್ ನೋಡೋಣ ಏನಾಗುತ್ತೆ ಅಂತ ಹೇಳಿ. ಕೀರ್ತಿ ಅವರೇ, 1 ತಿಂಗಳ ಕಾಲ ತನಿಖೆ ಆಯಿತು. ಈತ ಪಾಯಿಂಟ್ ನಂಬರ್ 11